ಸಾಬ್ರು ಏನ್ ಕೇಳ್ತಾರೆ ನಿಮಗೆ? ಎಲ್ಲ ಸಮಾಜ ಜೊತೆಗೆ ಬೆರ್ತೀರಿ, ನಮ್ಮನ್ನು ಪ್ರೀತಿಯಿಂದ ಕಾಣಿ, ಇದಿಷ್ಟೇ ಕೇಳೋದು. ಇದು ತಪ್ಪ? ಆದ್ರಿಂದ ನಾನೇ ಪ್ರೆಸ್ ಕಾನ್ಫರೆನ್ಸ್ ನೋಡಿ ಈ ಚುನಾವಣೆಯಲ್ಲಿ ಏನಾದರೂ ತಿದ್ಕೋತಿ ಅಂತ ತಿಳ್ಕೊಂಡಿದ್ವಿ. ನಿನ್ನಂಗೆ ನನಗೂ ಒಬ್ಬ ಮಗ ಇದ್ದಾನೆ, ಬಸವರಾಜ ಬೊಮ್ಮಾಯಿ. ಅದು ಆ ಮುಂಡೆದಿಕ್ಕೆ ಹೇಳದೆ ಬೇಡ ಅಂತ ಕೇಳಲಿಲ್ಲ. ತಗೊಂಡೋಗಿ ಸೀದಾ ಏನು ನಮ್ಮ ಅಪ್ಪ ಆದ್ಮೇಲೆ ನಾನಾದ್ಮೇಲೆ ನನ್ನ ಮಗ ಬಾಂಬೆ ಕರ್ನಾಟಕದಲ್ಲಿ ಬಸವ ಜನ್ಮಭೂಮಿ ಅದು ನಡೆಯಲ್ಲ ಅಲ್ಲಿ. ಅಲ್ಲೂ ಆ ಪಠಾಣ ಎದುರಿಗೆ ಒಬ್ಬ ಜಿಲ್ಲಾ ಪಂಚಾಯತಿ ಮಾಮೂಲಿ ಕಾರ್ಯಕರ್ತ ಆತ. ಯತ್ನಾಳ ಬಿತ್ನಾಳ ಎಲ್ಲ ಹೋಗಿ ಹಿಂದೂ ಮುಸ್ಲಿಮು ಎಲ್ಲ ಮಾಡಿದ್ರಿ. ಏನಾಯ್ತು ಬೊಮ್ಮಾಯಿ? ನಿಮ್ಮ ಅಪ್ಪನ ಸಮಾಧಿ ಮುಂದೆ ಹೋಗಿ ಕುತ್ಕೋ ನೀನು. ನಿಮ್ಮಪ್ಪ ಯಾವ ಸಿದ್ಧಾಂತದಲ್ಲಿದ್ದವರು? ಅಧಿಕಾರದ ಆಸೆ, ದುಡ್ಡಿಗೆ ಆಸೆಗೆ ಇವತ್ತು ನೀನು ನಿನ್ನ ಮಗನಿಗೂ ಬಲಿ ಕೊಟ್ಟೆ. ಬರೆದಿಟ್ಕೊಳ್ಳಿ, ಆ ಭಾಗದಲ್ಲಿ ನಿಮಗೆ ಇನ್ನು ಭವಿಷ್ಯ ಇಲ್ಲ. ಬರೀ ನಾನು ವಿಡಿಯೋ ಹಾಕಿ ಇಷ್ಟು ಪರಿಸ್ಥಿತಿ ಆಗಿದೆ. ನಾನೇ ಬಂದಿರ್ತಿದ್ರೆ ಇನ್ನೂ ಅದಕ್ಕೆ ಓಟ್ನಲ್ಲಿ ನೀವು ಸೋಲ್ತಿದ್ರಿ. ನಾನು ಹುಟ್ಟಿದ ಜಿಲ್ಲೆ ಅದು, ಗೊತ್ತೈತೆ ನಿನಗೆ ಬಸಣ್ಣ. 77ರಲ್ಲಿ ನಿಮ್ಮ ಪೂಜ್ಯ ತಂದೆಯವರು, ಇವತ್ತು SR ಬೊಮ್ಮಾಯಿ ಅವ್ರಿಗೆ ಪೂಜ್ಯರು ಅಂತ ಕರಿತೀವಿ ನಾವು. ನಮ್ಮ ತಂದೆ ಸಮಾನ ಅವರು. ಯಾಕೆ? ಅವ್ರದ್ದೊಂದು ಸಿದ್ಧಾಂತ ಇತ್ತು. ಒಂದು ಮಾತು ಕೊಟ್ರೆ ಒಂದೇ ಮಾತಿಗೆ ನಿಲ್ಲೋರು. ಆದ್ರೆ ಇವತ್ತು ನೀನು ಶಿಗ್ಗಾವೆಲ್ ಮುಸ್ಲಿಮ್ಸ್ ನಿನಗೆ ಓಟ್ ಕೊಟ್ಟಿಲ್ಲ. ಲಾಸ್ಟ್ ಟೈಮು ನೀನು BJPಲಿದ್ರು ನಿನಗೆ ಓಟ್ ಕೊಟ್ರು. 30,000 ಲೀಡ್ನಲ್ಲಿ ಗೆದ್ದೆ ನೀನು. ಆದ್ರೆ ಈ ಸಲ ಯಾಕೆ ಕೈ ಬಿಟ್ರು? ನಿಮ್ಮ ಅತಂತ್ರವಾದಂತ ನಿಲುವು. ಮತಭೇದ ಇರ್ಬೇಕಪ್ಪ, ಆದ್ರೆ ಮನಭೇದ ಆಗಬಾರದು. ಬಿಜೆಪಿ ಅವರದ್ದು ಮತಭೇದ ಅಲ್ಲ, ಮನಭೇದ, ಮನಸ್ಸುಗಳನ್ನು ಕೆಡಿಸ್ತಕ್ಕಂಥದ್ದು.